ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಕಟಿಹಾದ ಬಿದಿರಿನಲ್ಲಿ ಮರಳಿ ಕಳಿಲೆ ಮೂಡಬಲ್ಲುದೆ. ಕಟಿಹಾದ ಬಿದಿರಿನಲ್ಲಿ ಮರಳಿ ಕಳಿಲೆ ಮೂಡಬಲ್ಲುದೆ. ಸುಟ್ಟ ಮಡಿಕೆ ಮುನ್ನಿನಂತೆ ಮರಳಿ ಧರೆಯಪ್ಪ ಬಲ್ಲುದೆ. ಸುಟ್ಟ ಮಡಿಕೆ ಮುನ್ನಿನಂತೆ ಮರಳಿ ಧರೆಯಪ್ಪ ಬಲ್ಲುದೆ. ತೊಟ್ಟ ಬಿಟ್ಟು ಬಿದ್ದ ಹಣ್ಣು ಮರಳಿ ತೊಟ್ಟನ್ನಪ್ಪ ಬಲ್ಲುದೆ. ತೊಟ್ಟು ಬಿಟ್ಟು ಬಿದ್ದ ಹಣ್ಣು ಮರಳಿ ತೊಟ್ಟನ್ನಪ್ಪ ಬಲ್ಲುದೆ. ಕಷ್ಟಕರ್ಮಿ ಮನುಜರು ಕಾಣದೆ ಒಂದ ನುಡಿದಡೆ. ಕಷ್ಟಕರ್ಮಿ ಮನುಜರು ಕಾಣದೆ ಒಂದು ನುಡಿದರೆ. ನಿಷ್ಠೆಯುಳ್ಳ ಶರಣರು ಮರಳಿ ಮರ್ತಕ್ಕೆ ಬಪ್ಪರೆ ಚನ್ನಮಲ್ಲಿಕಾರ್ಜುನ. ನಿಷ್ಠೆಯುಳ್ಳ ಶರಣರು ಮರಳಿ ಮರ್ತಕ್ಕೆ ಬಪ್ಪರೆ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಏನಾದರೂ ಒಂದು ಹಿಡಿದ ಮೇಲೆ ಅಲ್ಲಿ ದೃಢವಾಗಿ ಹಿಡಿಬೇಕು. ಅದನ್ನು ದೃಢವಾಗಿ ಹಿಡಿದ ಮೇಲೆ ಈ ಲೋಕದ ಮನುಷ್ಯರು ಏನೇ ಆಡಲಿ ಏನೇ ಬಿಡಲಿ ಅದನ್ನು ಬಿಡಬಾರ್ದು. ಅಂದರೆ ನಮ್ಮಲ್ಲಿ ಒಂದು ದೃಢತೆ, ಅದರ ಒಂದು ನಿಷ್ಠೆ, ನಾವು ಮಾಡುವಂಥ ಕಾರ್ಯದಲ್ಲಿ, ನಾವು ಮಾಡುವ ಕೆಲಸದಲ್ಲಿ ಅಲ್ಲಿ ಮೊದಲಿಗೆ ನಿಷ್ಠೆ ಇರಬೇಕು ಮತ್ತು ದೃಢತೆ ಇರಬೇಕು. ಅಂದಾಗ ಮಾತ್ರ ಹಿಡಿದಂಥ ಕಾರ್ಯ ನಿರ್ವಿಘ್ನವಾಗಿ ಅಲ್ಲಿ ಪೂರೈಸ್ತದೆ. ಇಲ್ಲದೆ ಹೋದರೆ ಅಳಿಮನ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಒಂದೆರಡು ದೃಷ್ಟಾಂತಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ಅವರು ಕಟಿಹಾದ ಬಿದಿರಿನಲ್ಲಿ ಮರಳಿ ಕಳಿಲೆ ಮೂಡಬಲ್ಲುದೆ. ಅಂದರೆ ಇವತ್ತೊಂದು ಬಿದಿರು ಅಲ್ಲಿ ಅದು ದೊಡ್ಡದಾಗಿ ಬೆಳೆದು ಅದು ಏನಾಗಿರ್ತದೆ ಅಂದರೆ ದೊಡ್ಡ ಒಂದು ಉದ್ದಕ್ಕಾದಂಥ ಒಂದು ಬಿದಿರಿನ ಗಳ ಅಂತಾರ ಬಿದಿರಾಗಿರ್ತದೆ. ಅಲ್ಲಿ ಅದಕ್ಕೇನಾಗಿರ್ತೈತಿ, ಒಂದು ಅಲ್ಲಲ್ಲಿಗೆ ಅದು ಗಣ್ಣು ಒಂದೊಂದು ಗಣ್ಣುಗಳು ಇರ್ತಾವೆ ಅದಕ್ಕೆ. ಆದರೆ ಆ ಬಿದಿರು ಅಷ್ಟುದ್ದ ಬೆಳೆಯುವ ಪೂರ್ವದಲ್ಲಿ ಅದು ಕಳಿಲೆ, ನಾವೇನು ಚಿಗುರು ಅಂತವಲ್ಲ, ಅಲ್ಲಿ ಕಳಿಲೆ ಅಂದರೆ ಎಳೆ ಒಂದು ಬಿದಿರು ಅಲ್ಲಿ ಅದು ಮೊದಲಿಗೆ ಮೊಳಕೆ ಹೊಡಿತೈತೆ. ಆ ಮೊಳಕೆ ಹೊಡೆದಂಥ ಬಿದಿರು ಏನಿದೆಯಲ್ಲ ಅದು ಕಳಿಲೆ ಅಂತ ಹೇಳಿ ಅದನ್ನು ನಾವು ಇವತ್ತು ತೊಗೊಂಡು ಬಂದು ಅದನ್ನೇನು ಮಾಡ್ಬೋದು, ಒಂದು ಆಹಾರಕ್ಕೆ, ಪಲ್ಯಕ್ಕಾಗಲಿ ಅದಕ್ಕಾಗಲಿ ಆ ಕಳಿಲೆಯನ್ನು ಉಪಯೋಗ ಮಾಡ್ಕೋಬೋದು. ಆದರೆ ಮುಂದೆ ಅದು ದೊಡ್ಡದಾಗಿ ಕಟಿ ಆದಮೇಲೆ ಅಂದರೆ ದೊಡ್ಡಕ್ಕೆ ಒಂದು ಬೆಳೆದು ನಿಂತಾಗ ಅದು ಗಣ್ಣು ಆದಾಗ ಅದು ಮರಳಿ ಮತ್ತೆ ಅದೇನೋ ಕಳಿಲೆ ಆಗ್ತತ್ತನೋ ಅಂತ ಹೇಳಿ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದರೆ, ಸುಟ್ಟ ಮಡಿಕೆ ಮುನ್ನಿನಂತೆ ಮರಳಿ ಧರೆಯಪ್ಪ ಬಲ್ಲುದೆ. ಅಂದರೆ ಇವತ್ತೊಂದು ಮಡಿಕೆಯನ್ನು ಮಾಡಬೇಕಾದ್ರೆ ಆ ಮಡಿಕೆ ಮಾಡುವ ಪೂರ್ವದಲ್ಲಿ ಆ ಮಡಿಕೆಯ ಒಂದು ಮೂಲ ಯಾವುದು ಅಂತ ಕೇಳಿದರೆ ಅಲ್ಲಿ ಮಣ್ಣು, ಅಲ್ಲಿ ಉಪಾದಾನ ಕಾರಣ ಅಂತ ಏನು ಹೇಳ್ತಾರೆ. ಆ ಮಡಿಕೆಯ ಮಣ್ಣು ಏನೈತಾರೆ ಅದು ಉಪಾದಾನ ಕಾರಣ ಆದರೂ ಅಲ್ಲಿ ಕುಂಬಾರ ನಿಮಿತ್ತ ಕಾರಣ ಆಗಿರ್ತಾನೆ. ಆ ಮಣ್ಣು ಉಪಾದಾನ ಕಾರಣ. ಆದರೆ ಆ ಕುಂಬಾರ ಆ ಮಣ್ಣನ್ನು ತಂದು ಹದ ಮಾಡಿ ಅದನ್ನು ಒಂದು ಮಡಿಕೆ, ಒಂದು ಗಡಿಗೆ, ಒಂದು ಕೊಡ, ಅದಕ್ಕೆ ಒಂದು ಆಕಾರವನ್ನು ಕೊಟ್ಟು ಅದನ್ನು ಅದು ಏನು ಮಾಡ್ತಾನೆ ಅಂದರೆ ಅದು ಒಡೆದು ಹೋಗಬಾರ್ದು ಅಂಥೇಳಿ ಆವಿಯಲ್ಲಿ ಹಾಕಿ ಅದನ್ನು ಸುಡ್ತಾನೆ ನಾವು. ಅದನ್ನು ಸುಟ್ಟಾಗ ಅದು ಏನಾಗ್ತದೆ ಅಂದರೆ ಅದು ಮಣ್ಣು ಅಲ್ಲಿ ಸುಟ್ಟು ಅದು ಗಟ್ಟಿಗೊಳ್ತದೆ ಆವಿಗೆ. ಆವಾಗ ಅದು ಸುಟ್ಟು ಅದು ಗಟ್ಟಿಗೊಂಡಾಗ ಅದು ಒಂದು ವೇಳೆ ಮಡಿಕೆ ಅದು ಒಡೀತು, ಏನೋ ಒಂದು ಚೂರಾತು ಅಂದರೆ ಅದು ಮರಳಿ ಮತ್ತೇನಾದ್ರು ಮಣ್ಣು ಆಗ್ತತನೋ, ಅದು ಧರೆಯನ್ನು ಹಪ್ತತನೋ ಇಲ್ಲ, ಅದು ಅಲ್ಲಿ ಒಡೆದು ಚೂರಾದರೂ ಸಹಿತ ಆ ಮಡಿಕೆಯ ಚೂರುಗಳು ಏನಿರ್ತಾವಲ್ಲ ಅವು ಮತ್ತು ಹೊಳ್ಳಿ ಮಣ್ಣಾಗೋದಿಲ್ಲ ಅವು. ಅದಕ್ಕೋಸ್ಕರ ಅಲ್ಲಿ ಅಕ್ಕಮಹಾದೇವಿ ತಾಯಿಯವರು ಆ ಸುಟ್ಟಂಥ ಮಡಿಕೆ ಹೇಗೆ ಮಣ್ಣನ್ನು ಹಪ್ತತನೋ ಅಂತ ಹೇಳಿ ಇಲ್ಲಿ
ಒಂದು ಪ್ರಶ್ನೆ ಮಾಡ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದರೆ, ತೊಟ್ಟು ಬಿಟ್ಟ ಬಿದ್ದ ಹಣ್ಣು ಮರಳಿ ತೊಟ್ಟನ್ನಪ್ಪಬಲ್ಲದೆ. ಅಂದರೆ ಇವತ್ತೊಂದು ಗಿಡದಲ್ಲಿ ಯಾವುದಾದ್ರೂ ಒಂದು ಕಾಯಿ ಹೂವಾಗಿ ಕಾಯಾಗಿ ಮುಂದೆ ಅದು ಹಣ್ಣಾಗಿ ಅದು ಹಣ್ಣು ಒಂದು ಪಕ್ವವಾದಾಗ ಅದು ತನ್ನಿಂತಾನ ಅದು ಗಿಡ ಬಿಟ್ಟು ಆ ತೊಟ್ಟನ್ನು ಬಿಟ್ಟು ಅದಕ್ಕೇನು ಆಶ್ರಯ ಕೊಟ್ಟಿರ್ತೈತಲ್ಲ ಅದು ಗಿಡದಲ್ಲಿ ಒಂದು ತೊಟ್ಟು, ಆ ತನ್ನ ತೊಟ್ಟಿನ ಒಂದು ಆಶ್ರಯವನ್ನು ಬಿಟ್ಟು ಅದು ತೆಳಗೆ ಏನು ಮಾಡ್ತೈತಿ ಬೀಳ್ತದೆ ಅದು ಹಣ್ಣು. ಆ ಬಿದ್ದಾಗ ಮತ್ತೆ ಆ ಹಣ್ಣು ಮತ್ತೇನಾದರೂ ಮತ್ತೆ ಅದು ತೊಟ್ಟನ್ನು ಅಪ್ಪುತ್ತನೋ ತೊಟ್ಟನ್ನು ಹಿಡ್ಕೋತನೋ ಅದರಿಂದ ಅಲ್ಲಿ ತೊಟ್ಟು ಬಿಟ್ಟ ಮೇಲೆ ಅದು ಮುಗಿದು ಹೋಯ್ತದ ಅದ್ರ ಕತೆ ಅಂತ ಇಲ್ಲಿ ಅದು ಮತ್ತೆ ಅದು ತೊಟ್ಟನ್ನು ಅಪ್ಪಬಹುದೇ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದರೆ, ಕಷ್ಟಕರ್ಮಿ ಮನುಜರು ಕಾಣದೆ ಒಂದು ನುಡಿದರೆ. ಅಂದರೆ ಈ ಸಮಾಜದಲ್ಲಿ ನಿಂದಕರು ಮತ್ತು ಕುಹಕಿಗಳು ದುಷ್ಟರು ಇವರೆಲ್ಲ ಇರ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ, ಮಹಾತ್ಮರಿಗೆ ಮಾತಾಡೋದೇ ಒಂದು ಅವ್ರದ್ದು ಒಂದು ವೃತ್ತಿಯನ್ನು ಮಾಡ್ಕೊಂಡಿರ್ತಾರೆ. ಮಹಾತ್ಮರಿಗೆ ಒಂದು ಮಾತನಾಡುವಂಥ ಒಂದು ವೃತ್ತಿಯನ್ನು ಅವರು ಮಾಡಿಕೊಂಡಾಗ ಅಲ್ಲಿ ಏನಾಗ್ತೈತಿ ಅಂದರೆ, ಆ ಮಹಾತ್ಮರು ಏನಿರ್ತಾರಲ್ಲ ದೃಢವಾಗಿ ಒಂದು ನಿಷ್ಠೆಯಿಂದ ಏನು ಒಂದು ಕಾರ್ಯದಲ್ಲಿ ತೊಡಗಿರ್ತಾರಲ್ಲ ಅವರು ಯಾವಾಗಲೂ ಸಹಿತಕ್ಕೆ ನಿಷ್ಠೆ ಬಿಡಬಾರ್ದು. ಅವರು ಮಾತಾಡ್ತಾ ಇರ್ತಾರೆ. ಯಾಕಂತ ಕೇಳಿದರೆ ಒಂದು ಅವರ ಮನಸ್ಥಿತಿನೇ ಆಗಿರ್ತದೆ. ಅದು ಮತ್ತೊಬ್ಬರಿಗೆ ಅಂದು ಆಡಿ ಕಟ್ಟಿಕೊಳ್ಬೇಕು ಅನ್ನೋದು ಅವ್ರ ಒಂದು ಮನಸ್ಸಿದ್ದಾಗ ಅದಕ್ಕೇನು ಮಾಡೋಕ್ಕಾಗೋದಲ್ಲ. ಅದಕ್ಕೆ ನಾವು ಯಾವುದನ್ನು ಹಿಡಿದಿದ್ದೇವೆ, ಯಾವುದನ್ನು ನಾವು ದೃಢವಾಗಿ ನಿಷ್ಠೆಯಿಂದ ಅದನ್ನು ಹಿಡಿದಿದ್ದೇವೆ ಅದನ್ನು ಬಿಡಬಾರ್ದು. ಅದನ್ನು ಬಿಟ್ವಿ ಅಂದರೆ ನಾವು ಏನು ಮಾಡ್ತೀವಿ, ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ ಅನ್ನೋ ಹಾಗೆ ಹುಟ್ಟು ಸಾವುಗಳ ಒಂದು ಪರಿಭ್ರಮಣೆಗೆ ನಾವು ಒಳಪಡ್ತೇವೆ. ಇಲ್ಲದೇ ಹೋದರೆ ಅವ್ರು ಬೇಕಾದ್ದು ಮಾತಾಡಿಕೆವಲ್ರು ಅಂತ ಹೇಳಿ ಅಂದ್ಕೊಂಡು ನಾವು ಸುಮ್ಮನಿದ್ದಾಗ ಅದರಲ್ಲಿ ನಾವು ಮತ್ತೇನು ಮಾಡ್ತೀವಿ, ಮರಳಿ ಮರ್ತ್ಯಕ್ಕೆ ಬರೋದಿಲ್ಲ, ಅಲ್ಲಿ ಮುಕ್ತಾತ್ಮರಾಗ್ತೀವಿ ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಹೇಳ್ತಿದ್ರು. ಅದಕ್ಕೋಸ್ಕರ ಯಾವುದೇ ಒಂದು ಕಾರ್ಯವನ್ನು ನಾವು ಹಿಡಿದಾಗ ಮೊದಲಿಗೆ ನಮಗೆ ದೃಢತೆ ಮತ್ತು ನಿಷ್ಠೆ ಎರಡನ್ನು ಇಟ್ಟುಕೊಂಡಿರಬೇಕು. ಹಾಗೆ ನಾವು ಹೇಗೆ ಈಗ ಗುರು ಬಸವಣ್ಣನವರಲ್ಲಿ ಒಂದು ನಿಷ್ಠೆ, ಲಿಂಗದೇವನಲ್ಲಿ ಒಂದು ದೃಢತೆಯನ್ನು ನಾವು ಇಟ್ಟುಕೊಂಡಿದ್ದೇವಲ್ಲ, ಅದನ್ನು ನಾವು ಗಟ್ಟಿಯಾಗಿ ಹಿಡ್ಕೋಬೇಕಾಗಿತ್ತು, ಗಟ್ಟಿಯಾಗಿ ಅದನ್ನು ಪಾಲನೆ ಮಾಡಬೇಕಾಗಿತ್ತು ಅನ್ನುವಂಥ ಒಂದು ಜ್ಞಾನವೂ ನಮಗೆ ಬರಬೇಕಾಗಿತ್ತು. ಅಂದರೆ ಅಲ್ಲೇನು ಮಾಡಬೇಕು, ನಾವು ಶರಣರ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣೋ ಶರಣಾರ್ಥಿ.